ಗೈಸ್ ಎಲ್ರಿಗೂ ಸಿಡಿಗೆ ಶಿರಿಲ್ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಇದ್ದೀರಾ ಅಂತ ಭಾವಿಸ್ತೇನೆ. ಸೊ ಎಂತಂದರೆ ಬ್ಲಾಗ್ ಮಾಡೋದು ಹೇಗೆ ಫೇಸ್ ಟು ಫೇಸ್ ತುಂಬ ದಿನ ಆಯಿತು. ಎಂತಂದರೆ ಅಂದರೆ 2-3 ಬ್ಲಾಗ್ ಇತ್ತು ಮಾಡಿದ್ದು. ಸೊ ಅದನ್ನೊಂದು ಹಾಕು ಅಂತ ಅದನ್ನು ಹಾಕಿದೆ. ಸೊ ಇಲ್ಲದಿದ್ದರೆ ಮತ್ತೆ ಬ್ಲಾಗ್ ಮಾಡ್ತಾ ಹೋದರೆ ಎಲ್ಲ ಬ್ಲಾಗ್ ಸ್ಟೋರ್ ಆಗಿರುತ್ತೆ, ಮತ್ತು ಸ್ಪೇಸ್ ಕೂಡ ಇರಲ್ಲ ಫೋನಲ್ಲಿ. ಸೊ ಅದಕ್ಕೋಸ್ಕರ ಒಮ್ಮೆ ಹಾಕಿದೆ ಒಂದು ಮೇರಿಯನ್ ನೈಟ್ ಅಂತ. ಸೊ ಅಲ್ಲಿ ನಾನು ಇಂಟ್ರೋ ಎಂತ ಕೊಟ್ಟಿರಲಿಲ್ಲ, ಜಸ್ಟ್ ಮ್ಯೂಸಿಕ್ ಹಾಕಿದ್ದು. ಎಂತಂದರೆ ಅದು ನಮಗೆ ನೈಟ್ ಸೊ ಮದರ್ ಮೇರಿಯದ್ದು ಒಂದು ಪ್ರೋಗ್ರಾಮ್ ಇತ್ತು ಶಾರ್ಟ್ ಆಗಿ. ಸೊ ಅಲ್ಲಿ ಅಟೆಂಡ್ ಆಗಿದ್ವಿ. ಮತ್ತು ಹಾಗೆಯೇ ಮೊನ್ನೆ ಒಂದು ನಾನು ಗದ್ದೆಯಲ್ಲಿ ಒಂದಿನ ಅದೊಂದು ಹಾಕಿದ್ದೆ. ಸೊ ಅದಕ್ಕೆ ಕೂಡ ನನಗೆಂತ ವಾಯ್ಸ್ ಓವರ್ ಕೊಡಲಿಲ್ಲ. ಸೊ ಯಾಕಂದರೆ ವಾಯ್ಸ್ ಓವರ್ ಕೊಡುವಂಥದ್ದಲ್ಲಿ ಎಂತ ಸ್ಪೆಷಲ್ ಇರಲಿಲ್ಲ. ಸೊ ನಾರ್ಮಲಿ ಗೇಮ್ಸ್ ಎಲ್ಲ ಇತ್ತು ಅಂತ ನಾನು ಮತ್ತೆ ಅದಕ್ಕೆ ಕೂಡ ವಾಯ್ಸ್ ಓವರ್ ಅಂತ ಕೊಡಲಿಕ್ಕೆ ಹೋಗಿರಲಿಲ್ಲ. ಸೊ ಅದನ್ನು ಎರಡು ಕೂಡ ಪೋಸ್ಟ್ ಮಾಡಲಿಕ್ಕಿತ್ತದು ಮಾಡಿದೆ. ಸೊ ಇದೊಂದು ಆದಮೇಲೆ ಒಂದು ಇಂಡಿಪೆಂಡೆನ್ಸ್ ಇದೊಂದು ಉಂಟು, ಅದು ಬ್ಲಾಗ್ ಶಾರ್ಟ್ ಆ್ಯಂಡ್ ಸ್ವೀಟ್ ಉಂಟು. ಸೊ ಅಂದರೆ ತುಂಬ ಕ್ಯಾಪ್ಚರ್ ಮಾಡಲಿಕ್ಕೆ ಅಂತ ಆಗಲಿಲ್ಲ. ಮತ್ತೆಂತಂದರೆ ಸೊ ನೋಡುವ, ಇನ್ನು ಬ್ಲಾಗ್ ಸ್ವಲ್ಪ ಹಾಕುವ. ಒಂದು ಹಾಕಿದ್ದೇನೆ ನಾನು, ಅದು ಇವತ್ತು ಪೋಸ್ಟ್ ಮಾಡಿದ್ದೇನೆ. ಸೊ ಇವತ್ತು ಪ್ರಾನ್ಸ್ ಇದ್ದು ಒಂದು ಸ್ಪೆಷಲ್ ರೆಸಿಪಿ ಟ್ರೈ ಮಾಡುವ ಅಂತ. ಸೊ ಫಸ್ಟ್ ಟೈಮ್ ಮಾಡೋದು, ಹೇಗಾಗ್ತದೆ ನೋಡುವ. ಸೊ ಇಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ತಗೊಂಡಿದ್ದೇನೆ, ಹಾಗೆಯೇ ಸ್ವಲ್ಪ ಜೀರಾ ಹುಡಿ. ಇದು ಪ್ರಾನ್ಸನ್ನು ಮ್ಯಾರಿನೇಟ್ ಮಾಡಿ ಇಡ್ಲಿಕ್ಕೋಸ್ಕರ ಮಸಾಲ ಮಾಡೋದು. ಸೊ ಅದಾದಮೇಲೆ ಸ್ವಲ್ಪ ಪೆಪ್ಪರ್, ನಮಗೆ ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು, ಚಿಲ್ಲಿ ಪೌಡರ್ ಕೂಡ. ಸೊ ನಾನು ಪೆಪ್ಪರ್ ಹಾಕ್ತಿದ್ದೇನೆ. ಹಾಗೆಯೇ ಸ್ವಲ್ಪ ಅರಶಿಣ ಮತ್ತು ಸ್ವಲ್ಪ ವಿನೆಗರ್ ಅಂದರೆ ಅದರ ಬದಲು ನೀವು ಲೆಮನ್ ಇದ್ದರೆ ಲೆಮನ್ ಯೂಸ್ ಮಾಡಿ. ನನಗೆ ಅಂದರೆ ಲೆಮನ್ ಆಫ್ ಅಷ್ಟೇ ಇದ್ದದ್ದು. ಸೊ ಅದು ನನಗೆ ಮತ್ತೆ ಯೂಸ್ ಮಾಡಲಿಕ್ಕೆ ಬೇಕು, ಅದಕ್ಕೋಸ್ಕರ ನಾನು ಇಲ್ಲಿ ಮ್ಯಾರಿನೇಷನಿಗೆ ವಿನೆಗರ್ ಹಾಕ್ತಿದ್ದೇನೆ. ಸೊ ಇನ್ನು ಪ್ರಾನ್ಸ್ ಹಾಕಿದ್ದನ್ನು ಒಳ್ಳೇದು ಮಾಡಿ ಮಿಕ್ಸ್ ಮಾಡಿ ಒಂದು 3-4 ಗಂಟೆಗಳ ಕಾಲ ಇದನ್ನು ಇಡಬೇಕು ಮ್ಯಾರಿನೇಟ್ ಆಗಲಿಕ್ಕೆ. ಸೊ 3-4 ಗಂಟೆ ಆದಮೇಲೆ ಇದನ್ನು ಒಳ್ಳೇದು ಮಾಡಿ ಫ್ರೈ ಮಾಡಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆ ಅಂತ ತಗೊಂಡಿದ್ದೇನೆ. ಯಾವುದು ಎಣ್ಣೆ ನೀವು ಕುಕ್ಕಿಂಗಿಗೆ ಬಳಸ್ತೀರಿ ಅದನ್ನೇ ಯೂಸ್ ಮಾಡಿ. ಸೊ ಎಣ್ಣೆ ಒಳ್ಳೆಯದಾಗಿ ಬಿಸಿ ಆದಮೇಲೆ ಪ್ರಾನ್ಸನ್ನು ಫ್ರೈ ಮಾಡಿದರೆ ಆಯಿತು.
ಸೊ ಇದು ಇನ್ನೂ ಕುಕ್ ಆಗಬೇಕು, ಇದು ಕುಕ್ ಆಗ್ತಾ ಇರಲಿ. ಸೊ ಅಷ್ಟರ ತನಕ ನಾವು ಸ್ವಲ್ಪ ಮಸಾಲ ರೆಡಿ ಮಾಡುವ. ಸೊ ನಾನಿಲ್ಲಿ ಸ್ವಲ್ಪ ಇದು ತಗೊಂಡಿದ್ದೇನೆ ಅಂತ, ಬೆಳ್ಳುಳ್ಳಿ ತಗೊಂಡಿದ್ದೇನೆ, ಸ್ವಲ್ಪ ನೀರು, ಸೊ ಈ ನೀರಿಗೆ ನನಗೆ ಇಲ್ಲಿ ಮಸಾಲ ಹಾಕ್ತಿದ್ದೇನೆ. ಇದು ಸ್ವಲ್ಪ ಕೊತ್ತಂಬರಿ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ನಾನು ಪೆಪ್ಪರ್ ಹಾಕ್ತೇನೆ ಖಾರಕ್ಕೆ. ಇದನ್ನೀಗ ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕಾರ್ನ್ಫ್ಲವರ್, ಇದಕ್ಕೆ ಲೈಮ್ ಹಾಕಬೇಕು. ಸೊ ನೋಡಿ ಹಾಕಿ, ಯಾಕಂದರೆ ಆಗ ಕೂಡ ನಾವು ಅಲ್ಲಿ ಸ್ವಲ್ಪ ವಿನೆಗರ್ ಹಾಕಿದ್ವಿ, ಅದಕ್ಕೋಸ್ಕರ. ಸೊ ಇನ್ನಿದಕ್ಕೆ ಗಾರ್ಲಿಕ್ ಹಾಕುವ. ಇದೀಗ ಒಳ್ಳೆಯದಾಗಿ ಫ್ರೈ ಆಗಿದೆ. ನಾನು ಈ ಸಾಸನ್ನು ಇದಕ್ಕೆ ಹಾಕ್ತೇನೆ. ಸೊ ನಿಮಗೆ ಇನ್ನೊಂದು ರೀತಿಯಲ್ಲಿ ಕೂಡ ನಾನೀಗ ಹೇಳ್ತೇನೆ, ಹಾಗೆ ಕೂಡ ಮಾಡ್ಬೋದು. ನೀವು ಎಣ್ಣೆಗೆ, ಅಂದರೆ ಬೇರೆ ಪಾತ್ರೆಯಲ್ಲಿ ಎಣ್ಣೆಗೆ ಇಲ್ಲ ಯಾವುದೆಲ್ಲ ಮಸಾಲೆ ಹೇಳಿದ್ದೇನೆ ಅದನ್ನು ಹಾಕಿ, ಮತ್ತೆ ಸ್ವಲ್ಪ ಅಂದರೆ ಆ ಮಸಾಲ ಫ್ರೈ ಆದಮೇಲೆ ನೀರು ಹಾಕಿ, ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ, ಸ್ವಲ್ಪ ಗ್ರೇವಿ ರೀತಿ ಆದಮೇಲೆ, ಅಂದರೆ ಆ ಮಸಾಲ ಎಣ್ಣೆ ಬಿಟ್ಟ ಮೇಲೆ ಪ್ರಾನ್ಸನ್ನು ಹಾಕ್ಬೋದು. ಆದರೆ ನಾನು ಇದು ಸೇಮ್ ಪ್ಯಾನಲ್ಲೇ ಮಾಡಿದೆ, ನಿಮಗೆ ಆ ರೀತಿ ಕೂಡ ಟ್ರೈ ಮಾಡ್ಬೋದು. ಸೊ ಫೈನಲಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ತೇನೆ. ಕೊತ್ತಂಬರಿ ಸೊಪ್ಪು ಇದ್ದರೆ ಒಳ್ಳೆಯದು ಇದಕ್ಕೆ ಸ್ವಲ್ಪ, ಬಟ್ ತಂದಿದ್ದು ಇರಲಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಕಸೂರಿ ಮೇಥಿ ಹಾಕ್ತಿದ್ದೇನೆ. ಸೊ ನೋಡಿ, ಇದು ರೆಡಿ ಆಗಿದೆ.
ಆ್ಯಕ್ಚುಲಿ ನಾನು ಟೇಸ್ಟ್ ನೋಡಿದೆ, ಟೇಸ್ಟ್ ಅಂತೂ ತುಂಬ ಒಳ್ಳೆಯದಾಗಿದೆ. ಸೊ ಆಯಿಲಲ್ಲಿ ಆ ಮಸಾಲವನ್ನು ಫಸ್ಟ್ ಫ್ರೈ ಮಾಡಿ ಮತ್ತೆ ಪ್ರಾನ್ಸ್ ಹಾಕಿದರೆ ಇನ್ನೂ ಬೆಟರ್ ಆಗ್ಬೋದಿತ್ತು. ಸೊ ನೋಡುವ, ನೆಕ್ಸ್ಟ್ ಟೈಮ್ ಆಗಿ ಟ್ರೈ ಮಾಡುವ. ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.